ಎಲ್ರಿಗೂ ನಮಸ್ಕಾರ. ಇವತ್ತು ಅರಿ ಕ್ಲಾಸ್ ಡೇ 3ಯಲ್ಲಿ ಏನು ಕಲಿತಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಜೆರಿ ಥ್ರೆಡ್ ವರ್ಕ್ ಈ ಕ್ಲಾಸಲ್ಲಿ ತೋರಿಸ್ತಿದ್ದೀನಿ ನೋಡಿರಿ. ನಾವು ಇಷ್ಟು ದಿನ ಸ್ಟ್ರೈಟ್ ಲೈನ್ ಆಗಲಿ ನೋಡಿದ್ವಿ, ಬಾಕ್ಸ್ ಟೈಪಲ್ಲೂ ನೋಡಿದ್ವಿ. ಈಗ ಅದೇ ಥರನೇ ಈಗ ಫಾರ್ವರ್ಡು, ಬ್ಯಾಕ್ವರ್ಡು ಮತ್ತು ವಿ ಶೇಪು ಮತ್ತು ಈ ಬಾಕ್ಸ್ ಕ್ಲೋಸ್ ಸ್ಕ್ವೇರ್ ಬಾಕ್ಸು ಮತ್ತು ಸರ್ಕಲ್ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ತುಂಬ ಈಸಿಯಾಗಿ ಹಾಕ್ಬೋದು ಮತ್ತು ಯಾವುದೇ ರೀತಿ ಟೆನ್ಷನ್ ಇಟ್ಕೊಂಡಿಲ್ದಂಗೂ ಹಾಕ್ಬೋದು ನೋಡಿ. ಈಗ ಒಂದು ಫಾರ್ವರ್ಡ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ರನ್ನಿಂಗ್ ಸ್ಟಿಚ್ ಅಂದರೆ ಸ್ಟ್ರೈಟಾಗಿ ಹಾಕ್ಕೊಂಡು ಹೋಗೋದು ನೀವು ಆಲ್ರೆಡಿ ಕಲ್ತಿದ್ದೀರ, ಅದನ್ನೇ ಮತ್ತೆ ಇನ್ನೊಂದು ಸಲ ತೋರಿಸ್ತಿದ್ದೀನಿ. ಅಂದರೆ ಫಾರ್ವರ್ಡು ಮತ್ತು ಬ್ಯಾಕ್ವರ್ಡು ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿರಿ. ಇದರಲ್ಲಿ ಚಿಕ್ಕ ಚೈನ್ ಹಾಕಿದ್ದೀನಿ. ನಾನು ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಅವಾಗ ಏನು ಮಾಡ್ತಿದ್ದೆ, ದೊಡ್ಡದಾಗಿ ಹಾಕ್ತಿದ್ದೆ. ಹಾಗಾಗಿ ಇದರಲ್ಲಿ ನೀವು ಕಲ್ತ ಮೇಲೆ ಚಿಕ್ಕದಾಗಿ ಹಾಕ್ತಾ ಹೋಗ್ರಿ. ಚಿಕ್ಕದಾಗಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಚಿಕ್ಕದಾಗಿ ಹಾಕ್ತಾ ತೋರಿಸ್ತಿದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದು. ಈ ಥರ ಫಾರ್ವರ್ಡಲ್ಲೇ ಹಾಕೋಂತ ಹೋಗಿ ನಿಧಾನಕ್ಕೆ. ಸ್ವಲ್ಪ ಜರುಗುತ್ತೆ, ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂತ ಹೋಗ್ಬೇಕು. ಗ್ರಿಪ್ ಸಿಕ್ಕರೇನೂ ಪರವಾಗಿಲ್ಲ. ನಾನು ವೀಡಿಯೋದಲ್ಲಿ ನೋಡ್ಕೊತ ಹಾಕ್ತಾಯಿದ್ದೀನಿ. ಅಂದರೆ ವೀಡಿಯೋ ನಾನು ಹಾಕೋದು ನಿಮಗೆ ಕಾಣಲಿ ಅಂತ ಸ್ಲೋ ಬರ್ತಾಯಿದೆ. ಬಟ್ ವೀಡಿಯೋ ಇಲ್ಲಾಂದರೆ ಯಾವ ಆ್ಯಂಗಲಲ್ಲಿ ಬೇಕಾದರೂ ಆ್ಯಂಗಲಲ್ಲಿ ಕೈ ಮೂವ್ ಮಾಡ್ಕೊಂಡು ಹಾಕ್ಕೋಬೋದು. ಇದು ಒಂದೇ ಸೈಡ್ ಹಾಕ್ಕೊಂತ ಹೋಗ್ತಿದ್ದೀನಲ್ವ, ಹಾಗಾಗಿ ಗ್ರಿಪ್ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಸ್ಟ್ರೈಟ್ ಲೈನ್ ಆದಮೇಲೆ ಇದನ್ನು ಎಂಡ್ ಲಾಕ್ ಮಾಡಬೇಕು. ಈಗ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡೋದು ಕಲ್ತ್ಕೊಳ್ರಿ. ಲಾಕ್ ಮಾಡಿದ್ರೆ ಏನಾಗುತ್ತೆ, ಅದು ಹುಚ್ಚೋಗೋದಿಲ್ಲ, ಹಂಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ಕೆಚ್ ಹಾಕ್ಬೇಕಾದ್ರೆ ನಾನು ಫಾರ್ವರ್ಡ್ ಒಂದೇ ಹಾಕಿದ್ದೆ, ಬ್ಯಾಕ್ವರ್ಡ್ ಲೈನ್ ಹಾಕಿರಲಿಲ್ಲ. ಹಾಗಾಗಿ ಈಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕ್ವರ್ಡ್ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ರಿವರ್ಸ್ ಬರಬೇಕಲ್ವ. ಹಾಗಾಗಿ ನಿಧಾನಕ್ಕೆ ಹಾಕ್ಕೊಂತ ಹೋಗಿ. ನಾನು ಹಾಕೋದು ನಿಮಗೆ ಕಾಣಬೇಕಂತ ಅದು ಹಿಂಗೆ ಈ ಅಂಗಲಲ್ಲಿ ಇಟ್ಕೊತಿದ್ದೀನಲ್ಲ, ಹಾಗಾಗಿ ಥ್ರೆಡ್ ಗ್ರಿಪ್ಪಿಗೆ ಸಿಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ಗ್ರಿಪ್ ಸಿಕ್ತು ಅಂದರೆ ಈಸಿಯಾಗಿ ಹಾಕ್ಕೋಬೋದು. ಯಾವುದು ಕಷ್ಟ ಇಲ್ಲ ಇದರಲ್ಲಿ. ಬಟ್ ಒಂದೇ ಮೆಥಡ್ ಇರುತ್ತೆ ನೋಡಿರಿ, ಮೆಥಡ್ ಮಾತ್ರ ಚೇಂಜ್ ಆಗಲ್ಲ ಇದರಲ್ಲಿ. ರಿವರ್ಸ್ ಹಾಕ್ಬೇಕಾದ್ರೆ ಸ್ವಲ್ಪ ಮೂವ್ ಮಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಆದರೂ ಹಾಕ್ತಾ ಏನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಹಾಕ್ತಾ ಏನಾಗುತ್ತೆ, ಅದು ಈಸಿ ಆಗುತ್ತೆ. ಬಟ್ ಕ್ಲಾಸಲ್ಲಿ ಏನು ಕಲಿತೀವೋ ಅಷ್ಟೇ ಅಲ್ಲದೆ ಮನೆಯಲ್ಲೂ ಕಲಿತ್ರೆ ಮಾತ್ರ ಬರೋಕ್ಕಾಗುತ್ತೆ ನೋಡಿ. ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ, ಅವಾಗ ಮಾತ್ರ ಈಸಿ ಆಗೋದು. ಈಗ ಫಾರ್ವರ್ಡಲ್ಲಿ ಎಂಡ್ ಲಾಕ್ ಮಾಡಿದ್ದೆ ಮತ್ತು ಬ್ಯಾಕ್ವರ್ಡಲ್ಲೂ ಲಾಕ್ ಮಾಡಲೇಬೇಕು. ಲಾಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಬಿಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಶೇಪ್ ಕಂಪ್ಲೀಟ್ ಆದಮೇಲೆ ಎಂಡ್ ಲಾಕ್ ಮಾಡಲೇಬೇಕು ನೋಡಿ. ಲಾಕ್ ಮಾಡ್ತಾಯಿದ್ದೀನಿ. ಈಗ ಲಾಂಗ್ ಆಯಿತು ಅಂತ ನಾನು ಏನು ಮಾಡ್ತೀನಿ, ಆ ಥರ ಇಟ್ಕೊಂಡು ಹಾಕ್ತಾಯಿದ್ದೀನಿ ಕಾಣಲಿ ಅಂತ. ಈ ಕ್ಯಾಮ್ರಾ ರೆಕಾರ್ಡ್ ಮಾಡೋದು, ವೀಡಿಯೋ ಮಾಡೋದಿದೆಯಲ್ಲ, ತುಂಬ ಕಷ್ಟ ಅನಿಸ್ಬಿಡುತ್ತೆ. ಅವು ಬೇಕಾಗಿರೋ ಇನ್ಸ್ಟ್ರೂಮೆಂಟ್ ಇದ್ರೇನೋ ಪರವಾಗಿಲ್ಲ, ಇಲ್ಲ ಅಂದರೆ ನಾವು ಹಾಕೋದಕ್ಕಿಂತ ಕಷ್ಟ ಆಗ್ಬಿಡುತ್ತೆ. ಅದು ಸ್ವಲ್ಪ ಲಾಂಗ್ ಅನಿಸ್ತು, ಬಟ್ ಅದಕ್ಕೋಸ್ಕರ ಇದು ನಿಯರಾಗಿ ತಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ವಿ ಶೇಪ್ ಆಗಿರ್ಬೋದು, ಸ್ಕ್ವೇರ್ ಶೇಪ್ ಆಗಿರ್ಬೋದು, ಮೂಲೆ ಯಾವ್ದು ಬರುತ್ತೋ ಅದನ್ನು ಹಾಕೋ ಮೆಥಡ್ ಗೊತ್ತಿದ್ದರೆ ಮಾತ್ರ ಈಸಿಯಾಗಿ ಹಾಕ್ಬೋದು ನೋಡಿ. ಸ್ವಲ್ಪ ನಾನು ಹೇಳ್ದಿರೋ ಲೈನಿಗಿಂತ ಮುಂಚೆ ಬಂದು ಈ ಮೇಲ್ಗಡೆ ಯಾವ ಡೈರೆಕ್ಷನಲ್ಲಿ ಹೋಗ್ಬೇಕು ಅದ್ರ ಮೇಲ್ಗಡೆ ಒಂದು ಲಾಕ್
ಒಂದು ಚೈನ್ ಹಾಕ್ತೀನಿ, ಹಾಕಿ ಮತ್ತು ಅದ್ರ ಮೂಲಕನೇ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀನಿ, ಮುಂದಕ್ಕೆ ಹೋಗ್ತಾಯಿದ್ದೀನಿ. ಆಗ ನೋಡಿರಿ ಮೂಲೆ ಕರೆಕ್ಟಾಗಿ ಎಂಡ್ ಪಾಯಿಂಟ್ ಬಂದಂಗೆ ಬಂದಿದೆ. ಈ ಥರ ನೋಡ್ಕೊಂಡು ನಿಧಾನಕ್ಕೆ ಹಾಕಿದರೆ ವರ್ಕ್ ಮಾತ್ರ ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ. ಲಾಕ್ ಮಾಡಿದೆ ನಾನು ಮತ್ತೆ. ಈಗ ಮತ್ತೆ ಬಾಕ್ಸು, ಈ ಬಾಕ್ಸು ಅಷ್ಟೇ ಮೂಲೆ ಹತ್ರ ಕರೆಕ್ಟಾಗಿ ಫಿನಿಶಿಂಗ್ ಮಾಡಿದರೆ ಮಾತ್ರ ಸ್ಕ್ವೇರ್ ಬಾಕ್ಸ್ ನೀಟಾಗಿ ಕಾಣಿಸುತ್ತೆ. ಆ ಲೈನ್ ಸ್ವಲ್ಪ ಮುಂದಕ್ಕೆ ಹೋಗಿ ಯಾವ ಡೈರೆಕ್ಷನ್ ಅಂತ ಅಲ್ಲಿ ರಿವರ್ಸ್ ಹೋಗಿ ಒಂದು ಚೈನ್ ಹಾಕಿ ಹಾಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ಮೂಲೆ ಬಂತು. ಈಗ ಮುಂದಕ್ಕೆ ಪಾಸ್ ಹಾಕಿ ಮತ್ತೆ ನಾವು ಈ ಕಡೆ ಡೈರೆಕ್ಷನಲ್ಲಿ ಹೋಗ್ಬೇಕಲ್ಲ, ಅದರ ಅಪೋಸಿಟ್ ಈ ಕಡೆ ಒಂದು ಚೈನ್ ಹಾಕಿ ಮುಂದಕ್ಕೆ ಪಾಸ್ ಹಾಕ್ಬೇಕು. ಆಗ ಮೂಲೆ ಕರೆಕ್ಟಾಗಿ ಬರುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಬರುತ್ತೆ. ಸುಮ್ಮನೆ ನೋಡಿದರೆ ಬರೋದೇ ಇಲ್ಲ, ಯಾವುದೂ ಬರೋದಿಲ್ಲ. ಸುಮ್ಮನೆ ನೋಡಿದರೆ ಅದನ್ನ ಕಾರ್ಯರೂಪ ತಂದರೆ ಮಾತ್ರ ಬರುತ್ತೆ ನೋಡಿ. ಈಗ ಸ್ಕ್ವೇರು ಫಿನಿಶಿಂಗ್ ಆಗುತ್ತೆ. ಈಗ ಲಾಕ್ ಮಾಡಿಬಿಡ್ತೀನಿ ನೋಡಿ. ಈ ಥರ ಆ ಶೇಪ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ತೀನಿ. ಎಲ್ಲರೂ ಮಾಡಬೇಕು. ಲಾಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದು ಬಿಚ್ಚೋಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಲಾಕ್ ಮಾಡೋದು. ನೀಟಾಗಿ ಹಾಕಲಿಲ್ಲ ಅಂದರೆ ಅದೇನಾಗುತ್ತೆ, ಬಿಚ್ಚೋಗುತ್ತೆ. ಕೆಲವರು ಒಂದಕ್ಕೆ ಎರಡು ಲಾಕ್ ಮಾಡ್ತಾರೆ, ಬಟ್ ಕರೆಕ್ಟಾಗಿ ಲಾಕ್ ಮಾಡೋಕ್ಕೆ ಬಂದರೆ ಒಂದು ಲಾಕ್ ಸಾಕು. ಅದು ಡಬಲ್ ಟೈಮ್ ಹಾಕಿದರೆ ಏನಾಗುತ್ತೆ, ಅಲ್ಲಿ ಒಂಥರ ನೀಟಾಗಿ ಕಾಣೋದಿಲ್ಲ, ಚೈನ್ ಟೈಪ್ ಕಾಣೋದಿಲ್ಲ, ದಪ್ಪಕ್ಕೆ ಹೊಲ್ದಿರೋ ಟೈಪ್ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ಲಾಕ್ ಮಾಡೋದು ಸಾಕು. ಈ ಸರ್ಕಲ್ ಅನ್ನೋದಿದೆಯಲ್ಲ, ಅದು ಸ್ಟ್ರೈಟ್ ಲೈನ್ ಇದ್ದಂಗೆ. ಇದಕ್ಕೆ ಯಾವ ಮೂಲೆ ಏನೂ ಬರೋದಿಲ್ಲ ಅಲ್ವಾ, ರನ್ನಿಂಗ್ ಸ್ಟಿಚ್ ಇದ್ದಂಗೆ. ಬಟ್ ಶೇಪ್ ಇರುತ್ತೆ ಅಷ್ಟೇ, ರೌಂಡ್ ಶೇಪು. ಆ ಮಾರ್ಕ್ ಯಾವ ಥರ ಮಾಡಿರ್ತೀವೋ ಅದ್ರ ಮೇಲೆ ಮಾಡ್ಕೊತ ಹೋದರೆ ಮುಗೀತಷ್ಟೇ ಇದು. ನಾನು ಹಾಕೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಅಂತೂ ತಪ್ಪದೆ ಮಾಡಿ. ಅರ್ಥ ಆಯಿತು, ಅರ್ಥ ಆಗಿಲ್ಲ ಅನ್ನೋದಾದರೂ ಗೊತ್ತಾಗುತ್ತೆ. ಈ ಥರ ಕಂಪ್ಲೀಟ್ ಆದಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಕ್ಲಾಸಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ. ಧನ್ಯವಾದಗಳು.